ಧಾರವಾಡ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ಅವರು ಧಾರವಾಡ ಜಿಲ್ಲೆಯ ವಿವಿಧೆಡೆಗಳಲ್ಲಿ ಬೆಳೆ ಹಾನಿ ವೀಕ್ಷಣೆ ಮಾಡಿದ್ದಾರೆ. ನವಲಗುಂದ ತಾಲೂಕಿನ ಅನೇಕ ಊರುಗಳಿಗೆ ತೆರಳಿ ಮಳೆಯಿಂದ ಹಾನಿಗೀಡಾದ ಬೆಳೆಗಳನ್ನು ವೀಕ್ಷಿಸಿ ರೈತರೊಂದಿಗೆ ಚರ್ಚೆ ನಡೆಸಿದರು. ಮನೆಗಳು ಬಿದ್ದಿದ್ದು ಸಚಿವ ಲಾಡ್ ಅವರು ವೀಕ್ಷಣೆ ಮಾಡಿ ಅವರಿಗೆ ವೈಯಕ್ತಿಕವಾಗಿ 25,000 ರೂಪಾಯಿ ಪರಿಹಾರ ನೀಡಿದರು. ನವಲಗುಂದ ತಾಲೂಕಿನಾದ್ಯಂತ ಬೆಳೆದ ಈರುಳ್ಳಿ, ಹೆಸರುಬೇಳೆ ಸಂಪೂರ್ಣ ಹಾಳಾಗಿದ್ದು ಸರ್ಕಾರದಿಂದ ಸೂಕ್ತ ಪರಿಹಾರ ಒದಗಿಸುವ ಭರವಸೆಯನ್ನ ಸಚಿವ ಲಾಡ್ ಅವರು ರೈತರಿಗೆ ನೀಡಿದರು. ಜಿಲ್ಲೆಯಲ್ಲಿ ಹೆಸರು, ಉದ್ದು, ಮೆಕ್ಕೆಜೋಳ, ಮೆಣಸಿನಕಾಯಿ ಹಾಗೂ ಈರುಳ್ಳಿ ಬೆಳೆಗಳು ಹಾನಿಯಾಗಿವೆ. ಕೃಷಿ ಹಾಗೂ ತೋಟಗಾರಿಕೆ ಇಲಾಖೆಗಳು ಬೆಳೆ ಹಾನಿ ಅಂದಾಜಿಸಿ 93,547 ಹೆಕ್ಟೇರ್ ಕೃಷಿ ಬೆಳೆಗಳು ಹಾಗೂ 4,065 ಹೆಕ್ಟೇರ್ ತೋಟಗಾರಿಕಾ ಬೆಳೆಗಳು ಸೇರಿ ಒಟ್ಟು 97,612 ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿಯಾಗಿದೆ ಎಂದು ಜಿಲ್ಲಾಡಳಿತಕ್ಕೆ ಪ್ರಾಥಮಿಕ ಸಮೀಕ್ಷಾ ವರದಿಯನ್ನ ಸಲ್ಲಿಸಿದ್ದು, ಶೀಘ್ರದಲ್ಲಿ ಸರ್ಕಾರಕ್ಕೆ ಈ ವರದಿ ಸಲ್ಲಿಸಿ ಪರಿಹಾರ ಬಿಡುಗಡೆಗೆ ಪ್ರಸ್ತಾವನೆ ಸಲ್ಲಿಸುವುದಾಗಿ ಸಂತೋಷ್ ಲಾಡ್ ಅವರು ಹೇಳಿದರು. ನಮ್ಮ ಇಡೀ ಜಿಲ್ಲೆಯಲ್ಲಿ ಸುಮಾರು 1 ಲಕ್ಷ ಹೆಕ್ಟೇರ್ಕ್ಕೂ ಜಾಸ್ತಿ ಹಾನಿಯಾಗಿರ್ತಕ್ಕಂಥದ್ದು ನಾವು DC ಅವರು, JD ಅವರು, ಶಾಸಕರೆಲ್ಲ ಕೂತ್ಕೊಂಡು ವಿಚಾರ ಮಾಡ್ತಾ ಇದ್ದೀವಿ. ಅದರಲ್ಲಿ ನಮ್ಮ ಹಸಿರು ಕಾಳಿನ ಹೇಳ್ತೀವಿ, ಬಹುಶಃ ಗ್ರೀನ್ ಗ್ರಾಮ್, ಸೊ ಅದು ಭಾಳ ದೊಡ್ಡ ಪ್ರಮಾಣದಲ್ಲಿ ಲಾಸ್ ಆಗಿದೆ. ಅದರ ಜೊತೆಗೆ ಸುಮಾರು ನಮ್ಮಲ್ಲಿರ್ತಕ್ಕಂಥದ್ದು ಮಾಹಿತಿ ಪ್ರಕಾರ ಒಂದು 80-90 ಸಾವಿರ, ಹೆಚ್ಚು ಕಮ್ಮಿ 80,000 ಅಂತ ಇದೆ. ಸೊ ಹೈಯರ್ ಸೈಡ್ ಹೆಚ್ಚು ಕಮ್ಮಿ 80,000 1 ಲಕ್ಷವರೆಗೆ ಎಲ್ಲ ಬ್ಲ್ಯಾಕ್ ಗ್ರಾಮ್ನಿಂದ ಹಿಡಿದು ಸೋಯಾಬೀನಿಂದ ಹಿಡಿದು ಮೇಜು, ಸೊ ರೆಡ್ ಚಿಲ್ಲಿ, ಆನಿಯನ್ನು, ಗಾರ್ಲಿಕ್ ಇವೆಲ್ಲ ಸೇರಿದರೆ 1 ಲಕ್ಷಕ್ಕೂ ಹೆಚ್ಚು ಹೆಕ್ಟರ್ಗಳಾಗಿರ್ಸ ನುಕ್ಸಾನ್ ಆಗಿರ್ತಕ್ಕಂಥದ್ದಿದೆ. ಅದಕ್ಕೆ ಇವತ್ತು JD ಅವರು, ನಾವು ನಿನ್ನೆ ಒಂದು ಕಳೆದ 3-4 ದಿನದಿಂದ DC ಅವರು ಎಲ್ಲರೂ ನಾವು ಸದನದಲ್ಲಿದ್ವಿ. ಅದು ಕೂಡ ಅವರೆಲ್ಲ ಪ್ರವಾಸ ಮಾಡಿದ್ದಾರೆ. ಇಲಾಖೆಯವರು ಸೇರಿಬಿಟ್ಟು, ಜಿಲ್ಲಾಡಳಿತ ಸೇರಿಬಿಟ್ಟು ಏನು ಸರ್ಕಾರಕ್ಕೆ ಇಲ್ಲಿಂದ ವರದಿಯನ್ನು ಒಪ್ಪಿಸಬೇಕು ಅದು ಪ್ರಾಮಾಣಿಕವಾಗಿ ಒಪ್ಪಿಸ್ತಕ್ಕಂಥ ಕೆಲಸ. ಆಮೇಲೆ ಸರ್ಕಾರಕ್ಕೆ ನಾವು ಶಾಸಕರು ಒತ್ತಡ ತಂದು ಹೆಚ್ಚಿನ ಒಂದು ಏನು ರೈತರಿಗೆ ಒಂದು ಬೆನಿಫಿಟ್ ಕೊಡ್ತಕ್ಕಂಥದ್ದಾಗಿರಲಿ, ಅನುದಾನ ತರತಕ್ಕಂಥದ್ದಾಗಿರಲಿ, ಬೆಳೆ ವಿಮಾ ಅಂತ ಏನು ಹೇಳ್ತೀವಿ ಅದ್ರ ಬಗ್ಗೆಯೂ ಜಾಸ್ತಿ ಇನ್ಶೂರೆನ್ಸ್ ಕಂಪ್ನಿಯವ್ರ ಜೊತೆಗೆ ಮಾತನಾಡಿ ಎಷ್ಟು ಜಾಸ್ತಿ ಕೊಡಿಸ್ಲಿಕ್ಕಾಗುತ್ತೋ ಅಷ್ಟು ಪ್ರಯತ್ನವನ್ನು ಮಾಡ್ತೀವಿ ಅಂತ ಹೇಳಲಿಕ್ಕೆ ಇಚ್ಛೆ ಬಯಸ್ತೇನೆ. ಯಾವಾಗಲೂ ಟೆಕ್ನಿಕಲ್ ಇಶ್ಯೂ ಇದೆ. ಈ ಬಾರಿ ಏನಂತಂದ್ರೆ ನಮಗೆ ಈ ಟೈಮ್ ಇನ್ಶೂರೆನ್ಸ್ನಲ್ಲಿ ಹೊಸತನ ತರಲಿಕ್ಕೆ ಒಂದು ಆಪ್ಷನ್ ಇದೆ. ಈ ನೆಕ್ಸ್ಟ್ ವೀಕ್ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಇನ್ಶೂರೆನ್ಸ್ ಕಂಪ್ನಿ ಜೊತೆಗೆ. ಆದರೂ ನಾವು ಕೂಡ ಅವ್ರನ್ನ ಕರೆಸ್ತೀವಿ, ಮಾತಾಡ್ತೀವಿ. ಸಚಿವರು ಕೂಡ ಹೇಳಿದ್ವಿ, ಯಾರು ಅಗ್ರಿಕಲ್ಚರ್ ಮಿನಿಸ್ಟರ್ ಆಗಿರ್ತಕ್ಕಂಥ ಚಲುವರಾಯ ಸ್ವಾಮಿ ಕೂಡ ಹೇಳಿದ್ವಿ. ಅದಿರ್ತಕ್ಕಂಥ ಸೆಕ್ರೆಟರಿಗೆ ಮನೀಶ್ ಮುದ್ಗಲ್ಗೂ ನಾವು ಮಾತನಾಡಿದ್ದೀವಿ. ಸೊ ಒಟ್ಟಾರೆ ಹೌ ಬೆಸ್ಟ್ ವಿ ಕ್ಯಾನ್ ಹೆಲ್ಪ್ ಫಾರ್ಮರ್ಸ್, ಈ ಥರ ಸಿಚುವೇಶನ್ಸ್ನಲ್ಲಿ ರೈತರಿಗೆ ಎಷ್ಟು ಅನುಕೂಲ ಆಗಬೇಕು, ಅದಕ್ಕೇನು ಮಾಡಬೇಕು, ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗೆ ಗಮನಕ್ಕೆ ತಂದು ಹೆಲ್ಪ್ ಮಾಡಿಸ್ತೀವಿ. ಗದಗ್ ನರಗುಂದ್ ರಸ್ತೆಯ ತಡಹಾಳ ಗ್ರಾಮದ ಹತ್ತಿರ ಇರುವ ಬೆಣ್ಣೆ ಹಳ್ಳಕ್ಕೆ ಕೊಚ್ಚಿ ಹೋದ ತಡಹಾಳ ಸೇತುವೆ ವೀಕ್ಷಣೆ ಮಾಡಿದರು. ಸೇತುವೆ ಹಳೆಯದಾಗಿದ್ದು ಮರು ನಿರ್ಮಾಣದ ಅಗತ್ಯವಿದೆ. ಈ ಕುರಿತು ಲೋಕೋಪಯೋಗಿ ಇಲಾಖೆ ಸಚಿವರಿಗೆ ಶೀಘ್ರದಲ್ಲಿ ಕಾಮಗಾರಿ ಆರಂಭಿಸಲು ಪ್ರಸ್ತಾವನೆ ಸಲ್ಲಿಸಲಾಗುವುದು. ಅಲ್ಲಿಯವರೆಗೆ ಸಂಚಾರಕ್ಕೆ ಅನುಕೂಲವಾಗುವಂತೆ ಸೇತುವೆ ದುರಸ್ತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವರು ಹೇಳಿದರು. ನವಲಗುಂದ ಶಾಸಕ NH ಕೋನರೆಡ್ಡಿ ಅವರು ಮಾತನಾಡಿ, ನವಲಗುಂದ ಕ್ಷೇತ್ರದಲ್ಲಿಯೇ ಅತಿ ಹೆಚ್ಚು ಹಾನಿಯಾಗಿದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಹಾಗೂ ಸಂಬಂಧಪಟ್ಟ ಸಚಿವರಿಗೆ ಪರಿಹಾರಕ್ಕಾಗಿ ಮನವಿಯನ್ನು ಸಹ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ದಿವ್ಯಪ್ರಭು, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಗುಂಜನ್ ಆರ್ಯ, ಉಪವಿಭಾಗಾಧಿಕಾರಿ ಶಾಲಂ ಹುಸೇನ್, ತಹಶೀಲ್ದಾರ್, ಕೃಷಿ ಇಲಾಖೆಯ ಹಾಗೂ ವಿವಿಧ ಇಲಾಖೆಗಳ ಜಿಲ್ಲಾ ಮಟ್ಟದ ಅಧಿಕಾರಿಗಳು, ರೈತರು, ವಿವಿಧ ಮುಖಂಡರು, ಕೃಷಿಕ ಸಮಾಜದ ಪ್ರತಿನಿಧಿಗಳು ಉಪಸ್ಥಿತರಿದ್ದರು. ಮಳೆ ಬಹಳ ಹೆಚ್ಚಾಗೋದ್ರಿಂದ ಮುಂಗಾರು ಬೆಳೆ ನವಲಗುಂದ ವಿಧಾನಸಭಾ ಕ್ಷೇತ್ರ, ನವಲಗುಂದ, ಅನ್ನಗಿರಿ ಮತ್ತು ಹುಬ್ಬಳ್ಳಿ ತಾಲೂಕಿಗೆ ಇವತ್ತು ಮಾನ್ಯ ಸಂತೋಷ್ ಲಾಡ್ ಸಾಹೇಬರು ಸಚಿವರಾಗಿ ವಿಸಿಟ್ ಮಾಡಿದ್ದಾರೆ. ಏನು ಬೆಳೆ ಹಾನಿಯಾಗಿದೆ, ಇನ್ಶೂರೆನ್ಸಿಂದ ಎಷ್ಟು ಕೊಡ್ಸೋಕ್ಕೆ ಸಾಧ್ಯ ಐತಿ, ಬೆಳೆ ಪರಿಹಾರಕ್ಕೆ ಏನು ವರದಿ ಕೊಡ್ಬೇಕಂತ ಹೇಳಿ ನನ್ನ ಅಂದಾಜು ಪ್ರಕಾರ ನಿಯರ್ಲಿ 90,000 ಹೆಕ್ಟೇರು ಹಾನಿಯಾಗಿದೆ ಇಡೀ ಜಿಲ್ಲೆಯಲ್ಲಿ. ಇವತ್ತು ನವಲಗುಂದ ವಿಧಾನಸಭಾ ಕ್ಷೇತ್ರದಲ್ಲೇ 35-40 ಸಾವಿರ ಹೆಕ್ಟೇರು ಹಾನಿಯಾಗಿದೆ. ಅದಕ್ಕೆ ಭಾಳ ಹಾನಿಯಾದದ್ದು ನಮ್ಮ ಕಡೆ. ಅದಕ್ಕೆ ನಾವು ಹೆಚ್ಚು ಪರಿಹಾರ ಕೊಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಚಲುವರಾಯ ಸ್ವಾಮಿ ಅವರಿಗೆ, ಕಂದಾಯ ಸಚಿವರಂತ ಕೃಷ್ಣ ಬೈರೇಗೌಡ ಸಾಹೇಬರಿಗೆ ವಿನಂತಿ ಮಾಡೇನೆ. ಸಂಬಂಧಪಟ್ಟಂಥ ಅಧಿಕಾರಂತ ಮನೀಶ್ ಮುದ್ಗಿಲ್ ಅವರಿಗೆ ನಮ್ಮ ಜಿಲ್ಲಾಧಿಕಾರಿಗಳ ಮೂಲಕ ಈಗಾಗಲೇ ರಿಪೋರ್ಟ್ ಕಳಿಸ್ಕೊಟ್ರಿ. ಹೆಚ್ಚಿನ ಪರಿಹಾರವನ್ನು ಕೊಡಿಸ್ತಿರುವಂಥ ಪ್ರಯತ್ನಕ್ಕೆ ಯುದ್ಧ ಮಾಡಕತ್ತೀವಿ, ಅದ್ರ ಮಾಡ್ತೀವಿ ಅನ್ನೋಂಥ ವಿಚಾರವನ್ನು ಹೇಳಿ ಇವತ್ತೇನಾಗಿದೆ ಈ ಸೇತುವೆ ನವಲಗುಂದ ಮತ್ತು ನರಗುಂದ ನಡುವಿರ್ತಕ್ಕಂಥ ಈ ಸಲುಡಿಗೆ ಹೋಗಿ ಈ ತಡಾಳ ಹತ್ರ ಏನು ಬೆಣ್ಣೆಹಳ್ಳ ಐತಲ್ಲ, ಇದನ್ನು 2-3 ಬಾರಿ ದುರಸ್ತಿ ಮಾಡಿದ್ವಿ.
ಅದು ದುರಸ್ತಿ ಮಾಡಿದ್ರೆ ಬುಡಕಾಸೆ ನೀರು ಹೊಂಟ್ಬಿಡೋದು. ಅದಕ್ಕೆ ಏನು ತಾಂತ್ರಿಕವಾಗಿ ಮಾಡಬೇಕು ಅಂತ ಹೇಳಿ ತಜ್ಞರ ಒಂದು ಸಮಿತಿ ಇದ್ದರೆ ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಹೊಸ ಬ್ರಿಡ್ಜ್ ಸೇತುವೆಯನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಅಂದಾಜು 70 ಕೋಟಿ ಬೇಕಾಗುತ್ತೆ. ಅದಕ್ಕೆ ಯಾಕೆಂದ್ರೆ ಇದು ಭಾಳ ದೊಡ್ಡ ಸ್ಪ್ಯಾನ್ ಇದೆ, ಉದ್ದಿದೆ, ಆಚೆ ಕಡೆನೂ ಇದೆ, ಈ ಕಡೆನೂ ಇದೆ. ಅದಕ್ಕೆ ಹೆಚ್ಚಿಗೆ ಮಾಡ್ಬೇಕು ಅನ್ನೋಂಥ ಒಂದು ವಿಚಾರ ಇದೆ. ಅದಕ್ಕೆ KRDCL ಅವ್ರಿಗೆ ಇದನ್ನು ವಹಿಸ್ಬೇಕು ಅನ್ನೋಂಥ ತೀರ್ಮಾನ ಮಾಡ್ಯಾರ. ಅದಕ್ಕೆ ಇದನ್ನೆಲ್ಲ ಚರ್ಚೆ ಮಾಡಿ ನಾಳೆ 35 ತಾರೀಕಿಗೆ ಒಂದು ಸಭೆ ಮಾಡಿ ಅಷ್ಟೊಳಗೆ ಇದನ್ನು ಮೊಟ್ರೇಬಲ್ ಮಾಡಿಕೊಡ್ತೀವಿ. ಆದರೆ ಅದು ಎಷ್ಟರ ಮಟ್ಟಿಗೆ ತಡೀತೈತೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈ ಭಾಗದ ಜನರಿಗೆ ಭಾಳ ಅವಶ್ಯಕತೆ ಇರ್ತಕ್ಕಂಥ ರೋಡು ಇದನ್ನು ಮತ್ತು ಏನು ಮುಂಜಾಗ್ರತೆ ಕೈಕೋಬೇಕು, ಇವತ್ತೇನು ಪರಿಹಾರ ಕೊಡಿಸ್ಬೇಕು, ವಿಧಾನಸಭೆಯಲ್ಲಿ ಕೂಡ ಪ್ರಸ್ತಾಪ ಮಾಡೀವಿ. ಏನಾರು ಮಾಡಿ ಕೊಡ್ತೀವಿ ಅನ್ನೋಂಥ ಭರವಸೆ ನೀಡ ಅದಕ್ಕೆ ಪರಿಹಾರನ ಹೆಚ್ಚು ಕೊಡಿಸ್ಲಿಕ್ಕೆ ಪ್ರಯತ್ನವನ್ನು ಮಾಡ್ತೇವೆ.